ತಿಂಗಳು 1 ಮೊದಲ ತಿಂಗಳಲ್ಲಿ ನಿಮ್ಮ ಮಗು ಬ್ಲಾಸ್ಟೋಸಿಸ್ಟ್ ಎಂಬ ಜೀವಕೋಶಗಳ ಒಂದು ಸಣ್ಣ ಗುಂಪು. ತಿಂಗಳ ಅಂತ್ಯದ ವೇಳೆಗೆ ಇದು 0.4 ಗ್ರಾಂ ತೂಕದ ಕಾಪಿ ಸೀಡ್ನಂತೆಯೇ ಇರುತ್ತದೆ. ಆದರೆ ಈ ಪುಟ್ಟ ಭೀಮನೊಳಗೆ ಬಹಳಷ್ಟು ನಡೆಯುತ್ತದೆ. ಮಗುವನ್ನು ಪೋಷಿಸುವ ಎಮ್ನಿಯೋಟಿಕ್ ಗುಡ್ಡಗಾಡು ಮತ್ತು ಪ್ಲಸ್ ಸೆಂಟರ್ 2 ತಿಂಗಳು. ಈಗ ನಿಮ್ಮ ಮಗುವನ್ನು ಭ್ರೂಣ ಎಂದು ಕರೆಯಲಾಗುತ್ತದೆ. ಪಿಂಡಗಳು 2ನೇ ತಿಂಗಳ ಅಂತ್ಯದ ವೇಳೆಗೆ ಅದು ಕಿರಣದಂತೆ ದೊಡ್ಡದಾಗಿರುತ್ತದೆ ಮತ್ತು 4 ಗ್ರಾಂಗಳ ಕಾಯುವಿಕೆ ಇರುತ್ತದೆ. ಈ ಅವಧಿಯಲ್ಲಿ ನರ ಕೊಳವೆ ರಚನೆಯಾಗುತ್ತದೆ. ಇದು ನಂತರ ಮೆದುಳು ಮತ್ತು ಬೆನ್ನುಹುರಿಯಾಗುತ್ತದೆ. ಹೃದಯವು ಬಡಿಯಲಾರಂಭಿಸುತ್ತದೆ ಮತ್ತು ಕೈಕಾಲುಗಳು ಚಲಿಸುತ್ತವೆ. ತಿಂಗಳು 3ನೇ ತಿಂಗಳ ಅಂತ್ಯದ ವೇಳೆಗೆ ನಿಮ್ಮ ಮಗು ಲಿಚಿಯಷ್ಟು ದೊಡ್ಡದಾಗಿರುತ್ತದೆ ಮತ್ತು 28 ಗ್ರಾಂ ತೂಗುತ್ತದೆ. ಅದರ ಮುಖದ ಲಕ್ಷಣಗಳು ಸ್ಪಷ್ಟವಾಗಲು ಪ್ರಾರಂಭಿಸುತ್ತವೆ. ಕಣ್ಣುಗಳು, ಮೂಗು, ತುಟಿಗಳು, ಬೆರಳುಗಳು ಮತ್ತು ಕಾಲುಗಳು ಸಹ ಬೆಳೆದಿವೆ ಮತ್ತು ಅವರು ಸಣ್ಣ ಚಲನೆಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಮೂತ್ರಪಿಂಡ ಮತ್ತು ಯಕೃತ್ತಿನಂತಹ ಆಂತರಿಕ ಅಂಗಗಳು ಸಹ ಅಭಿವೃದ್ಧಿ ಹೊಂದುತ್ತವೆ. 4ನೇ ತಿಂಗಳ ಅಂತ್ಯದ ವೇಳೆಗೆ ಮಗುವಿನ ತೂಕವು 109 ಗ್ರಾಂ ಆವಕಾಡೋಗೆ ಸಮನಾಗಿರುತ್ತದೆ. ಮೂಳೆಗಳು ಬಲಗೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಸಣ್ಣ ಪ್ರಮಾಣದ ರಚನೆಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ನರಮಂಡಲವು ಅಭಿವೃದ್ಧಿ ಹೊಂದುತ್ತಲೇ ಇರುತ್ತದೆ ಮತ್ತು ಮಗು ಕೂಡ ಬಿಕ್ಕಳಿಕೆಯನ್ನು ಪ್ರಾರಂಭಿಸುತ್ತದೆ ಮತ್ತು ಜಲೀಯ ಹಾಸ್ಯವನ್ನು ಗಾಯಗೊಳಿಸುತ್ತದೆ. ಲಿಂಕ್ ಅನ್ನು ಅಲ್ಟ್ರಾಸೌಂಡ್ನಲ್ಲಿಯೂ ಕಾಣಬಹುದು. 5ನೇ ತಿಂಗಳ ಅಂತ್ಯದ ವೇಳೆಗೆ ಮಗುವಿಗೆ 200 ಅಡಿ 5 ಗ್ರಾಂ ಬಾಳೆಹಣ್ಣು ಆಗುತ್ತದೆ. ಕೂದಲು ಮತ್ತು ಉಗುರುಗಳು ಬೆಳೆಯಲು ಪ್ರಾರಂಭಿಸುತ್ತವೆ ಮತ್ತು ಚಲನೆಯು ಹೆಚ್ಚು ಗೋಚರಿಸಬಹುದು. ಮಗುವಿನ ರುಚಿ ಮತ್ತು ಶ್ರವಣದಂತಹ ಇಂದ್ರಿಯಗಳು ಬೆಳೆಯುತ್ತವೆ ಮತ್ತು ಅವನು ಹೊರಗಿನ ಶಬ್ದಗಳನ್ನು ಕೇಳಲು ಪ್ರಾರಂಭಿಸಬಹುದು. ತಿಂಗಳು 6ನೇ ತಿಂಗಳ ಅಂತ್ಯದ ವೇಳೆಗೆ ಮಗುವಿನ ತೂಕವು ತೋಳಿಗೆ ಸಮಾನವಾದ 675 ಗ್ರಾಂ. ಅವರು ಅಭಿವೃದ್ಧಿ ಹೊಂದುತ್ತಿದ್ದಾರೆ ಮತ್ತು ಅವರ ಮಿದುಳುಗಳು ಬಹಳ ವೇಗವಾಗಿ ಬೆಳೆಯುತ್ತಿವೆ. ಮಗು ಕಣ್ಣು ತೆರೆಯಬಹುದು ಮತ್ತು ಮುಚ್ಚಬಹುದು ಮತ್ತು ಚರ್ಮವು ಕಡಿಮೆ ಸಡಿಲ ಮತ್ತು ಪಾರದರ್ಶಕವಾಗುತ್ತಿದೆ. ಬೆಳವಣಿಗೆ ಮತ್ತು ಪ್ರಬುದ್ಧತೆಗೆ ಇದು ಪ್ರಮುಖ ತಿಂಗಳು. 7ನೇ ತಿಂಗಳ ಕೊನೆಯಲ್ಲಿ ಮಗುವಿನ ತೂಕವು 1 ರಿಂದ 2 ಕಿಲೋಗ್ರಾಂಗಳಷ್ಟು ಪಾಲಕಕ್ಕೆ ಸಮನಾಗಿರುತ್ತದೆ. ಮನಸ್ಸು ತುಂಬಾ ವೇಗವಾಗಿ ತಿರುಗುತ್ತಿದೆ ಮತ್ತು ದೃಷ್ಟಿ ಮತ್ತು ಶ್ರವಣವು ಉತ್ತಮಗೊಳ್ಳುತ್ತಿದೆ. ಮಗು ನಿಮ್ಮ ಧ್ವನಿಯನ್ನು ಗುರುತಿಸಬಹುದು ಮತ್ತು ಉಸಿರಾಟವನ್ನು ಅಭ್ಯಾಸ ಮಾಡಬಹುದು. ತಿಂಗಳು 8ನೇ ತಿಂಗಳಲ್ಲಿ ಮಗುವಿನ ತೂಕವು 2 ಕಿಲೋಗ್ರಾಂಗಳಷ್ಟು ಅನಾನಸ್ಗೆ ಸಮನಾಗಿರುತ್ತದೆ. ಶ್ವಾಸಕೋಶಗಳು ಮತ್ತು ಯಕೃತ್ತಿನಂತಹ ಅಂಗಗಳು ಇನ್ನೂ ಅಭಿವೃದ್ಧಿ ಹೊಂದುತ್ತವೆ. ಚಲನೆಗಳು ಹೆಚ್ಚು ವೇಗವಾಗಿ ಆಗುತ್ತವೆ ಮತ್ತು ಅವನು ಅಥವಾ ಅವಳು ಹೊರಗಿನ ದೀಪಗಳು ಮತ್ತು ಶಬ್ದಗಳಿಗೆ ಪ್ರತಿಕ್ರಿಯಿಸಬಹುದು. 9ನೇ ತಿಂಗಳ ಕೊನೆಯಲ್ಲಿ ಮಗುವಿನ ತೂಕವು 7 ರಿಂದ 4 ಕಿಲೋಗ್ರಾಂಗಳಷ್ಟು ಸಣ್ಣ ಕುಂಬಳಕಾಯಿಗೆ ಸಮನಾಗಿರುತ್ತದೆ. ಎಲ್ಲಾ ಅಂಗಗಳು ಈಗ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದುತ್ತವೆ ಮತ್ತು ಮಗು ಪ್ರಪಂಚಕ್ಕೆ ಬರಲು ಸಿದ್ಧವಾಗುತ್ತದೆ. ಶ್ವಾಸಕೋಶಗಳು ಉಸಿರಾಡಲು ಸಿದ್ಧವಾಗುತ್ತವೆ ಮತ್ತು ಹೀರುವುದು ಮತ್ತು ಹಿಡಿದಿಟ್ಟುಕೊಳ್ಳುವಂತಹ ಮಗುವಿನ ಪ್ರತಿವರ್ತನಗಳನ್ನು ಸಹ ಹೊಂದಿಸಲಾಗಿದೆ.